ಕ್ಷುಲ್ಲಕ ವಿಚಾರ ಬಹಳ ದೊಡ್ಡ ಘರ್ಷಣೆಗೆ ಕಾರಣವಾಗುತ್ತೆ. ಇಲ್ಲಿಯೂ ಕೂಡ ಕ್ರಿಕೆಟ್ ಬಾಲ್ ಮನೆ ಮೇಲೆ ಬಿದ್ದಿದೆ ಅಂತ ಹೇಳಿ ಕುಟುಂಬಗಳ ಮಧ್ಯೆ ಮಾರಾಮಾರಿ ಸಂಭವಿಸಿದೆ. ಬೆಂಗಳೂರಿನ ಕುಂಬಳಗೋಡು ವ್ಯಾಪ್ತಿಯ ಸೋಲಿಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕ್ರಿಕೆಟ್ ಆಡುವ ಸಮಯದಲ್ಲಿ ಬಾಲ್ ಮನೆ ಮೇಲೆ ಬಿತ್ತು ಅನ್ನೋದೇ ಈ ಘರ್ಷಣೆಗೆ ಮಾರಾಮಾರಿಗೆ ಕಾರಣ. ಎರಡು ಕುಟುಂಬಗಳ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾರಾಮಾರಿಯಾಗಿದೆ. ಈ ಮಾರಾಮಾರಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರ್ಚನಾ ಎಂಬುವರ ಕುಟುಂಬದ ಮೇಲೆ ಶಿವರಾಜು ಕುಟುಂಬ ಹಲ್ಲೆ ಮಾಡಿರುವಂತ ಆರೋಪ. ಠಾಣೆಗೆ ಹೋದರೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಮಹಿಳಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆಯಾಗಿದೆ. ಪೊಲೀಸರು ಮತ್ತು ಹಲ್ಲೆ ಮಾಡಿದವರ ವಿರುದ್ಧ ಅರ್ಚನಾ ದೂರು ಕೊಟ್ಟಿದ್ದಾರೆ. ಪೊಲೀಸರು ನಮ್ಮ ಮೇಲೆ ದರ್ಪ ತೋರಿದ್ದಾರೆ ಅನ್ನೋದು ಅವರ ಆರೋಪ. ಸದ್ಯ ಮಹಿಳಾ ಆಯೋಗದಲ್ಲಿ ಘಟನೆ ಸಂಬಂಧ ದೂರು ದಾಖಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಒಂದು ಕ್ಷುಲ್ಲಕ ಕಾರಣ ಎರಡು ಕುಟುಂಬಗಳ ಮಧ್ಯೆ ಹಾದಿರಂಪ ಬೀದಿರಂಪ ಆಗಿದೆ. ಮಕ್ಕಳು ಕ್ರಿಕೆಟ್ ಆಡ್ತಿರುವಂಥ ಸಂದರ್ಭದಲ್ಲಿ ಬಾಲ್ ಮನೆ ಮೇಲೆ ಬಿತ್ತು ಅನ್ನೋ ಕಾರಣಕ್ಕಾಗಿ ಶುರುವಾದಂಥ ಜಗಳ, ಮಾತಿಗೆ ಮಾತು ಶುರುವಾಗಿದೆ. ಮಾತು ಅತಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಹೆಣ್ಮಕ್ಳು ಗಂಡ್ಮಕ್ಳು ಹೊಡೆದಾಟ ಮಾಡಿದ್ದಾರೆ. ಹೆಣ್ಣು ಮಗು ಅಂತ ನೋಡದೆ ಹೊಡೆದಿದ್ದಾರೆ. ಆಕೆಯೂ ಕೂಡ ಕಲ್ಲನ್ನು ತೆಗೆದುಕೊಂಡು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾಳೆ. ಇದು ನೋಡ್ತಾ ಇದ್ದೀರಿ, ಇಡೀ ಎರಡು ಕುಟುಂಬಗಳು ಬೀದಿ ರಂಪ ಮಾಡಿಕೊಂಡು ಮಾರಾಮಾರಿ ಮಾಡ್ಕೊಂಡಿದ್ದಾರೆ. ಈ ಗಲಾಟೆ ಆದ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೆ, ಕುಂಬಳಗೋಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು ನಮ್ಮ ಮೇಲೆ ದರ್ಪ ತೋರಿಸಿದ್ದಾರೆ ಅನ್ನೋದು ಅರ್ಚನಾ ಅವರ ಆರೋಪ. ಹೀಗಾಗಿ ಅರ್ಚನಾ ಮಹಿಳಾ ಆಯೋಗಕ್ಕೆ ಕೂಡ ದೂರ ಸಲ್ಲಿಕೆ ಮಾಡಿದ್ದಾರೆ. ಒಂದು ಸಣ್ಣ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಮಾತ್ರವಲ್ಲದೆ ಈಗ ಮಹಿಳಾ ಆಯೋಗದ ಮೆಟ್ಟಿಲೇರಿದೆ. ಕಿತ್ತಾಡ್ತಾ ನೋಡ್ತಾ ಇದ್ದೀರಿ. ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಮುಗಿದೋಗುವಂಥದ್ದೇನೋ ಗೊತ್ತಿಲ್ಲ. ಕಲ್ಲಲ್ಲಿ ಹೊಡೆಯೋದೇನೋ, ದೊಣ್ಣೆಲ್ಲಿ ಹೊಡೆಯೋದೇನೋ, ಕೈಯಲ್ಲಿ ಹೊಡೆಯೋದೇನೋ, ಈ ಮಟ್ಟದ ಕಿತ್ತಾಟ ಆಗೋಗಿದೆ.